ರೆನೋ ಡಸ್ಟರ್ ಕಾರ್ ಪ್ರಿಯರಿಗೆ ಡಸ್ಟರ್ ಅನ್ನೋದು ಒಂದು ಎಮೋಷನ್. 2012ರಲ್ಲಿ ರೆನೋ ಡಸ್ಟರ್ ಭಾರತದಲ್ಲಿ ಲಾಂಚ್ ಆಗಿದ್ದು, ಲಾಂಚ್ ಆದಾಗ ಅದೊಂದು ಹೊಸ ಸೆಗ್ಮೆಂಟ್ ಗೆ ಒಂದು ನಾಂದಿ ಹೇಳ್ತು. ತದನಂತರ ಈ ಸೆಗ್ಮೆಂಟ್ ನಲ್ಲಿ ಫೋರ್ಡ್ ಎಕೋಸ್ಪೋರ್ಟ್ ಇರ್ಬೋದು, ಹ್ಯುಂಡಾಯ್ ಅವ್ರದ್ದು ಕ್ರೇಟಾ ಇರ್ಬೋದು, ಈ ತರ ಹಲವಾರು ಕಾರ್ಗಳು ಬಂದ್ವು. ಆದ್ರೆ ಡಸ್ಟರ್ 2012ರಿಂದ 2022 ತನಕ ಭಾರತದಲ್ಲಿ ಸೇಲ್ ಆಗ್ತಾ ಇತ್ತು. ಈ ಕಾರ್ನ ಯಾಕೆ ಜನ ಇಷ್ಟೊಂದು ಇಷ್ಟಪಡ್ತಿದ್ರು ಅಂದ್ರೆ, ಒಂದು ಶಾಸಿ ಸಸ್ಪೆನ್ಷನ್. ಯಾವುದೇ ರೀತಿ ರೋಡ್ ಮೇಲೆ ಹೋದ್ರೂ ನಿಮ್ಗೆ ಒಳ್ಳೆ ಒಂದು ಕಾರ್ಪೆಟ್ ಹಾಕಿದಾಗೆ ಹೋದಾಗೆ ಅನ್ನಿಸ್ತಿತ್ತು. ಒಳಗಡೆ ಇದ್ದವ್ರಿಗೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಹಾಗೆ ಆ ಸೀಟಿಂಗ್ ಪೊಸಿಷನ್ ಇರ್ಬೋದು, ಹೈಟ್, ಹಾಗೆ ಮುಂದ್ಗಡೆ ವಿಸಿಬಿಲಿಟಿ, ಕಾರಿಂದ ನಿಮಗೆ ರೋಡ್ ಕಾಣಿಸ್ತಿದ್ದಾಗ್ಲಿ ಸುತ್ತಮುತ್ತ ಕಾಣಿಸ್ತಿದ್ದು. ಮತ್ತೆ ಎಂಜಿನ್ ನಲ್ಲಿ 110 PS ಒಂದು ಆಪ್ಷನ್ ಇತ್ತು. ಅದರಲ್ಲಿ ನೀವು ಹೈವೇನಲ್ಲಿ ಯಾವುದೇ ಬೇರೆ ಕಾರ್ಗಳನ್ನ ಆರಾಮಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಸೊ ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಕಂಫರ್ಟ್ ಆಗಿ ಫೀಲ್ ಆಗೋದು, ಸ್ಪೆಷಲಿ ನಮ್ಮ ಭಾರತದ ರಸ್ತೆಗಳ ಮೇಲೆ ತುಂಬಾನೇ ಚೆನ್ನಾಗಿತ್ತು ಈ ಕಾರು. ಹಾಗೆ ಡಿಕ್ಕಿ ಸ್ಪೇಸ್ ಅಲ್ಲಿ ನಮಗೆ ಅಷ್ಟೊಂದು ಜಾಗ ಇದ್ದಿದ್ದು ಫಸ್ಟ್ ಕಾರ್ ಸಿಕ್ಕಿದ್ದು. ಸೊ ಒಂದು ಫ್ಯಾಮಿಲಿನಲ್ಲಿ 5 ಜನ ಇದ್ದು ಸಾಕಷ್ಟು ಸಾಮಾನು ತುಂಬಿಕೊಂಡು ಹೋಗ್ಬೇಕು ಅಂದ್ರೆ ಆರಾಮಾಗಿ ಹೋಗ್ಬೋದಿತ್ತು. ಆದ್ರೆ ಕಾರ್ನ ಒಳಗಡೆ ಭಾಗದಲ್ಲಿ ಇಂಟೀರಿಯರ್ಸ್ ತುಂಬಾ ಬೇಸಿಕ್ ಇತ್ತು. ಅದು 2012ರಲ್ಲಿ ಬಂದಾಗ ಅದು ಪರವಾಗಿಲ್ಲ, ಇನ್ನು ಹೊಸ ಕಾರು ಆ ಸೆಗ್ಮೆಂಟೇ ಇರಲಿಲ್ಲ. ನಮ್ಗೂ ಇನ್ನು ಒಳಗಡೆ ಆ ರೀತಿ ಲಕ್ಸುರಿ ಆಪ್ಷನ್ಸ್ ಸಿಕ್ಬೋದು ಅನ್ನೋದನ್ನು ಅಷ್ಟೊಂದು ಗೊತ್ತಿರಲಿಲ್ಲ ಇಂಡಿಯನ್ ಕಾರ್ಸ್ ಅಲ್ಲಿ. ಬಟ್ ಹೋಗ್ತಾ ಸುಮಾರು 2015 ನಂತರ 20 ಬಂದಾಗ್ಲೂ ಕೂಡ ಡಸ್ಟರ್ನ ಹೊಸದಾಗಿ ಅವರು ಬೇರೆ ಅವತರಣಿಕೆಗಳನ್ನ ಬಿಡಲೇ ಇಲ್ಲ. ಚಿಕ್ಕ ಹೆಡ್ಲೈಟ್ ಚೇಂಜಸ್ ಇರ್ಬೋದು, ಅಥವಾ ಒಳಗಡೆ ಸ್ಕ್ರೀನ್ ಟ್ಯಾಬ್ಲೆಟ್ ಸೈಜ್ ಚೇಂಜ್ ಮಾಡಿದ್ರು. ಆ ರೀತಿದು ಸಣ್ಣ ಪುಟ್ಟದ್ದು ಬಿಟ್ರೆ ಒಂದು ಒಳ್ಳೆ ಅಪ್ಗ್ರೇಡ್ ಕಾರ್ಗೆ ಅಂತ ಕೊಡಲೇ ಇಲ್ಲ. ಹಾಗಾಗಿ ಬೇರೆ ಕಾರ್ ಕಂಪ್ನಿಗಳು ಅವ್ರ ಕಾರ್ ಅಪ್ಗ್ರೇಡ್ಸ್ನ ಬಿಟ್ಟಾಗ ಡಸ್ಟರ್ಗೆ ಯಾವುದೇ ಕಾಂಪಿಟೇಷನ್ ಮಾಡೋ ಅಂತ ಸಿಚುಯೇಷನ್ ನಲ್ಲೇ ಇರಲಿಲ್ಲ. ಹಾಗಾಗಿ 2022 ನಂತರ ರೆನೋ ಡಸ್ಟರ್ ಕಾರ್ದು ಸೇಲ್ಸ್ನ ನಿಲ್ಲಿಸಿದ್ರು ಡಸ್ಟರ್ ಕಂಪ್ನಿಯವರು. ಆದರೆ ಈಗ 2023ರಲ್ಲಿ ರೊಮ್ಯಾನಿಯಾದಲ್ಲಿ ಡಾಶಿಯಾ ಅವರು ಡಸ್ಟರ್ ಕಾರ್ನ ಮತ್ತೆ ಲಾಂಚ್ ಮಾಡಿದ್ದಾರೆ. ಸೊ ಈ ಡಾಶಿಯಾ ಕಂಪ್ನಿ ರೊಮ್ಯಾನಿಯಾದು, ಇದ್ರ ಜೊತೆ ರೆನೋ ಕಂಪ್ನಿ ಅವ್ರದ್ದು ಟೈಅಪ್ ಇದೆ, ರೆನೋ ಅವರು ನಿಸಾನ್ ಅವ್ರದ್ದು ಟೈಅಪ್ ಇದೆ. ಸೊ ಫೈನಲಿ ಇಂಡಿಯಾಗೆ ರೆನೋ ಅವರು ಡಸ್ಟರ್ನ ತರ್ತಾರೆ 2025ರಲ್ಲಿ ಅಂತ ವದಂತಿಗಳಿದೆ. ಹಾಗೆ ಅದ್ರ ಕಡೆ ಪ್ರಯತ್ನಗಳು ನಡೀತಿದ್ದಾವೆ ಅಂತ ಹೇಳಿ ಕಂಪ್ನಿ ಅವ್ರ ಜೊತೆ ಮಾತಾಡಿದಾಗ ತಿಳಿದು ಬಂದಿದೆ. ಅದು ಬಂದಾಗ ನಿಸಾನ್ ಅವ್ರು ಕೂಡ ಅವ್ರದೇ ಆದ ಡಸ್ಟರ್ ಅವತರಣಿಕೆನ ಹೊರಗಡೆ ಬಿಡ್ತಾರೆ. ಆದರೆ ಈ ಕಾರು ತುಂಬಾ ವಿಶೇಷ, ಯಾಕಂದ್ರೆ ಸ್ವಲ್ಪ ದೊಡ್ಡದಾಗಿದೆ ಡಸ್ಟರ್ ಮೊದಲು ಇದ್ದಿದ್ದಕ್ಕಿಂತ. ಹಾಗೇನೆ ಡಿಸೈನ್ ಲ್ಯಾಂಗ್ವೇಜ್ ಕೂಡ ತುಂಬಾನೇ ಬದಲಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತಿದೆ. ವಿಡಿಯೋಸ್ ಅಲ್ಲಿ ನೀವು ನೋಡಿದಾಗ ಈ ಕಾರು ತುಂಬಾ ಚೆನ್ನಾಗಿದೆ. ಹಳೆ ಡಸ್ಟರ್ ಡಿಸೈನ್ ತುಂಬಾ ಬ್ಲ್ಯಾಂಡ್ ಆಗಿತ್ತು, ಇದು ತುಂಬಾ ಎಕ್ಸೈಟಿಂಗ್ ಆಗಿದೆ ಅನ್ಸುತ್ತೆ. ಅದಲ್ದೇನೆ ಡಾಶಿಯಾ ಕಂಪ್ನಿಯವರು ಎಸ್ಪೆಷಲಿ ಡಸ್ಟರ್ ಕಾರ್ ಬ್ರ್ಯಾಂಡ್ ಜೊತೆ ಅವರ ಆಲೋಚನೆ ಏನಂದ್ರೆ, ಬೇಸಿಕ್ಸ್ ಏನಿದೆಯೋ ಅದನ್ನ ತುಂಬಾ ಚೆನ್ನಾಗಿ ಕೊಡಬೇಕು ಅನ್ನೋದು. ಸೊ ಈ ಕಾರ್ನಲ್ಲೂ ಕೂಡ ಅವರು CMF-B ಅನ್ನೋ ಹೊಸ ಪ್ಲಾಟ್ಫಾರ್ಮ್ ಮೇಲೆ ಈ ಕಾರ್ನ ಮಾಡ್ತಿದ್ದಾರೆ, ಹೊಸ ಡಸ್ಟರ್ನ. ಅದರಲ್ಲಿ ನಿಮಗೆ ಸೇಫ್ಟಿ ಇರ್ಬೋದು, ADAS ಟೆಕ್ ಇರ್ಬೋದು, ಒಳಗಡೆ 360 ಡಿಗ್ರಿ ಕ್ಯಾಮ್ರಾ, ಸುತ್ತಲೂ ದೊಡ್ಡ ಸ್ಕ್ರೀನ್ಸ್ ಒಳಗಡೆ, ಹಾಗೇನೆ 3 ಎಂಜಿನ್ ಆಪ್ಷನ್ಸ್ ಇನ್ಕ್ಲೂಡಿಂಗ್ ಹೈಬ್ರಿಡ್ ಎಂಜಿನ್ ಆಪ್ಷನ್ ಕೂಡ ಬರುತ್ತೆ ಅನ್ನೋ ತಿಳುವಳಿಕೆ ಸಿಕ್ಕಿದೆ. ಹಾಗೇನೆ 4x4 ಕೂಡ ಇರುತ್ತೆ. ಸೊ ನೀವು ಆಫ್ ರೋಡ್ಗಾಗಿ ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡೋರು ಹೊಸ ಡಸ್ಟರ್ ಬಂದಾಗ ಅದನ್ನು ಖಂಡಿತವಾಗಿ ಖರೀದಿ ಮಾಡಿ ನೀವು ಆಫ್ ರೋಡ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ಹೊಸ ಡಸ್ಟರ್ ತುಂಬಾ ಎಕ್ಸೈಟಿಂಗ್ ಆಗಿ ಕಾಣಿಸ್ತಿದೆ. ಹಾಗೇನೆ ತುಂಬಾ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ 2012ಕ್ಕೂ ಈಗ 2023-24 ಕಂಪೇರ್ ಮಾಡಿದ್ರೆ ತುಂಬಾನೇ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ. ಅದು ಕೂಡ ಎಲ್ಲದನ್ನು ನಾವು ಹೊಸ ಡಸ್ಟರ್ನಲ್ಲಿ ಕಾಣ್ಬೋದು ಅಂತ ಅಪೇಕ್ಷಿಸ್ತಿದ್ದೀವಿ. ಪರ್ಸ್ನಲಿ ನನಗೆ ಡಸ್ಟರ್ ಒಂದು ಅದ್ರ ರೈಡ್ ಕ್ವಾಲಿಟಿ ಮತ್ತೆ ಓವರ್ಟೇಕಿಂಗ್ ಕೆಪಬಿಲಿಟಿಗೆ ತುಂಬಾ ಇಷ್ಟವಾದ ಕಾರು. ಅದಕ್ಕಾಗಿ ನಾನು ಸಹ 2025ರಲ್ಲಿ ಬರುವಂಥ ಡಸ್ಟರ್ಗೆ ಎದುರು ನೋಡ್ತಾ ಇದ್ದೀನಿ. ನೀವು ಸಹ ಅದ್ರ ಫ್ಯಾನ್ಸ್ಗಳಿದ್ದವರು ಎದುರು ನೋಡ್ತಿದ್ದೀರಾ ಅಂತ ಖಂಡಿತ ಭಾವಿಸ್ತೀನಿ. ರೆನೋ ಅವರು 2025ರಲ್ಲಿ ಡಸ್ಟರ್ ತರಬೇಕಾದ್ರೆ ಇನ್ನೊಂದು ನಮ್ಮ ಪ್ರಕಾರ ಏನು ಯೋಚನೆ ಮಾಡಬೇಕಂದ್ರೆ, ಈಗಿನ ಕಾರ್ ಕಂಪ್ನಿಗಳು
ಹ್ಯುಂಡಾ ಇರ್ಬೋದು, ಸೆಲ್ಟೋಸ್ ಇರ್ಬೋದು, ಅವ್ರುಗಳು ತುಂಬಾನೇ ಗೇಮ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸಖತ್ತಾಗಿ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ, ಸಖತ್ ಆಪ್ಷನ್ಸ್ ಕೊಡ್ತಿದ್ದಾರೆ, ಬೇಗ ಬೇಗ ಅವರ ಹೊಸ ಹೊಸ ಫೇಸ್ ಲಿಫ್ಟ್ಸ್ ಅವತರಣಿಕೆಗಳನ್ನ ತರ್ತಿದ್ದಾರೆ. ಹಾಗಾಗಿ ಡಸ್ಟರ್ನ ತರಬೇಕಾರ್ಲೇನೆ ಸಾಕಷ್ಟು ಇನ್ನೂ ಟೈಮ್ ಇದೆ. ಅಷ್ಟರಲ್ಲಿ ಕ್ರೇಟಾ, ಸೆಲ್ಟಾಸ್, ಹೈರೈಡರ್, ಗ್ರ್ಯಾಂಡ್ ವಿಟಾರಾ ಇವರೆಲ್ಲರೂ ಇನ್ನೂ 1.5-2 ವರ್ಷದಲ್ಲಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ ತಂದೆ ತರ್ತಾರೆ. ಅವಾಗ ಕೂಡ ಈ ಹೊಸ ಡಸ್ಟರ್ ರಿಲೆವೆಂಟ್ ಆಗಿರತ್ತಾ ಕಾಂಪಿಟೇಷನ್ಗೆ ಅಥವಾ ಸ್ಟಾರ್ಟಿಂಗ್ ನಲ್ಲೇ ಹಿಂದೆ ಬೀಳತ್ತಾ? ಹಾಗೇನೆ ತಂದಾದ್ಮೇಲೂ ಸಹ ಹೊಸ ಹೊಸ ಅವತರಣಿಕೆಗಳನ್ನ ತರ್ತಾರ, ಬೇಗ ಬೇಗ ಮೂವ್ ಆಗ್ತಾರ, ಅಥವಾ ಮೊದ್ಲಿನ ತರಾನೇ ಡಸ್ಟರ್ ಅವರು ಆರಾಮಾಗಿ ನಮ್ದು ಇದೇ ಕೊಡೋದು, ನಾವು ಇಷ್ಟೇ ಕೊಡೋದು, ಯಾರು ಕಾಂಪಿಟೇಷನ್ ಹೇಗಾದ್ರೂ ಬರಲಿ ನಾವು ಹೋಗೋದು ಮಾತ್ರ ಇದೇ ರೀತಿ ಅಂತ ಇದ್ರೆ ಅವ್ರಿಗೆ ಇಂಡಿಯಾನಲ್ಲಿ ಇರೋ ಮಾರ್ಕೆಟಲ್ಲಿ ಕಾಂಪೀಟ್ ಮಾಡೋದು ಡೆಫಿನೆಟ್ಲಿ ಕಷ್ಟ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಪ್ರೈಸ್ ಕೂಡ ಅತಿ ಮುಖ್ಯ. ಮೊದಲು ಕ್ರೇಟಾ ಸೆಲ್ಟೋಸ್ ಇದ್ದಿದ್ದಕ್ಕಿಂತ ಈಗ ಮೇಲ್ಗಡೆ ಸೆಕ್ಷನ್ನಲ್ಲಿ ಹ್ಯಾರಿಯರ್ ಇದೆ. ಹಾಗೇನೆ ಪ್ರೈಸ್ ರೇಂಜ್ ತಗೊಂಡಾಗ ಮಹೀಂದ್ರಾದವರು 13 ಲಕ್ಷದಿಂದ 30 ಲಕ್ಷ 32 ಲಕ್ಷ ತನಕನೂ ಬ್ರ್ಯಾಕೆಟ್ನಲ್ಲಿ ಅವರ XUV, ಸ್ಕಾರ್ಪಿಯಾನ್ ಎಲ್ಲ ತುಂಬ ಹೈಲಿ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ಸ್ನ ಇಟ್ಟಿದ್ದಾರೆ. ಸೊ ಇವೆಲ್ಲದ್ರ ಮಧ್ಯ ಡಸ್ಟರ್ ಕತೆ ಏನಾಗುತ್ತೆ ಅಂತ ಕಾದ್ ನೋಡೋದಕ್ಕೆ 2025 ಬರಬೇಕು.